beats in the night, night. Oh yeah, dancing in the light, light. You and I so close, close. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೇನೆ. ಯಾರೆಲ್ಲ ಮೊದಲ ಸಾರಿ ಈ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಆಲ್ರೆಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋ ಹೆಣ್ಮಕ್ಳಿಗಂತೂ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ತುಂಬಾ ಜನ ಹೆಣ್ಮಕ್ಳಿಗೆ ಸಾರಿ ಉಟ್ಕೊಳ್ಳೋದು ತುಂಬಾ ಇಷ್ಟ ಆಗಿರುತ್ತೆ, ಆದ್ರೆ ಸಾರಿ ಉಟ್ಕೊಳ್ಳೋದು ಕಷ್ಟ ಆಗುತ್ತೆ. ಆ ತರ ಇರುವಂತಹ ಹೆಣ್ಮಕ್ಳಿಗೆ ಇದು ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಿದ್ರು ಕ್ವಿಕ್ ಆಗಿ ಯಾವ ತರ ರೆಡಿ ಆಗ್ಬೋದು, ಕೆಲವೊಂದು ಟಿಪ್ಸ್ ಅನ್ನ ನಾನು ಫಾಲೋ ಮಾಡ್ತೀನಿ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಕ್ವಿಕ್ ಆಗಿ ರೆಡಿ ಆಗೋದಕ್ಕೆ ನಾನು ಯಾವ ತರ ಎಲ್ಲ ಪ್ಲಾನ್ ಮಾಡ್ಕೊಂಡು ಫಂಕ್ಷನ್ ನ ದಿನ ಬೇಗ ರೆಡಿ ಆಗ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬೇಡಿ, ಕೊನೆವರೆಗೂ ನೋಡಿ. ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನ್ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಾನಿವತ್ತು ಈ ಸ್ಯಾರಿಯನ್ನ ಕ್ವಿಕ್ ಆಗಿ ನೀಟಾಗಿ ಯಾವ ತರ ಉಟ್ಕೋಬಹುದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ಯಾರಿ ಬಂದ್ಬಿಟ್ಟು ಪ್ಯೂರ್ ಕಾಟನ್ ಅಲ್ಲ, ಹಾಗೆ ಪ್ಯೂರ್ ಸಿಲ್ಕ್ ಕೂಡ ಅಲ್ಲ. ನೋಡಿ, ಸ್ವಲ್ಪ ರಫ್ ಆಗಿದೆ. ಈ ತರ ಸ್ಯಾರಿಯನ್ನೆಲ್ಲ ನಾವು ಫಂಕ್ಷನ್ ದಿನ ಬೆಳಗ್ಗೆ ಉಟ್ಕೊಳ್ಳೋದು ತೀರಾ ಕಷ್ಟ ಆಗಿರುತ್ತೆ. ಹಾಗಾಗಿ ಯಾವ ತರ ಪ್ಲಾನ್ ಮಾಡ್ಕೊಂಡು ಉಟ್ಕೋಬಹುದು ಅನ್ನೋದನ್ನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಹಾಗೆ ನಂಗೆ ಮಾತಾಡ್ಕೊಂಡು ಐರನ್ ಮಾಡ್ಕೊಂಡು ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ನೆಕ್ಸ್ಟ್ ವಾಯ್ಸ್ ಓವರ್ ಕೊಡ್ತೀನಿ. ಬನ್ನಿ, ಮೊದಲಿಗೆ ನಾನು ಸ್ಯಾರಿಗೆ ಫುಲ್ ಐರನ್ ಹಾಕ್ಬಿಟ್ಟು ಯಾವ ತರ ನಾನು ಪ್ಲೀಟ್ಸ್ ಆಗ್ಲಿ, ನೆರಿಗೆ, ಸೆರಗು ಈ ತರ ಮಾಡ್ಕೋತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಿದ್ರು ನಾನು ಈ ತರ ಪ್ಲಾನ್ ಮಾಡ್ಕೋತೀನಿ. ನೋಡಿ, ಮೊದಲಿಗೆ ನಾನು ಐರನ್ ಮಾಡ್ಕೊಳ್ತೀನಿ. ಐರನ್ ಮಾಡ್ಕೊಳ್ಳೋದಕ್ಕೆ ಸಾರಿ, ಬ್ಲೌಸು ಇದೆಲ್ಲ ರೆಡಿ ಮಾಡ್ಕೋತೀನಿ. ಜೊತೆಗೆ ಐರನ್ ಮಾಡ್ಕೊಳ್ಳೋವಾಗ್ಲೇ ನಾನು ಸೇಫ್ಟಿ ಪಿನ್ ಅನ್ನ ಕೂಡ ರೆಡಿ ಮಾಡ್ಕೊಳ್ತೀನಿ. ಎಲ್ಲಿಗೆ ಯಾವ ತರ ಸೇಫ್ಟಿ ಮಾಡ್ಕೊಂಡು ಪ್ಲೀಟ್ಸ್ ಮಾಡ್ಬೇಕಿದ್ರೆ ಇಲ್ಲ ಸೀರೆಯ ನೆರಿಗೆ ಆಗ್ಲಿ, ಸೀರೆಯ ಸೆರಗು ಮಾಡೋದಕ್ಕೆ ಸೇಫ್ಟಿ ಪಿನ್ ಅನ್ನ ಯೂಸ್ ಮಾಡೋದಕ್ಕೆ ಈ ತರ ಬಾಕ್ಸ್ ಅಲ್ಲಿ ಹಾಕೊಂಡು ರೆಡಿ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಆಮೇಲೆ ಹುಡ್ಕಾಡುವ ಕೆಲಸ ಎಲ್ಲ ಇರಲ್ಲ, ಟೈಮ್ ವೇಸ್ಟ್ ಆಗೋದು ಕೂಡ ಉಳಿಯುತ್ತೆ. ನೆಕ್ಸ್ಟ್ ನಾನು ಈ ತರ 2 ಕ್ಲಿಪ್ ಅನ್ನ ಕೂಡ ಯೂಸ್ ಮಾಡ್ಕೋತೀನಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಪ್ಲೀಟ್ಸ್ ಮಾಡ್ಬೇಕಿದ್ರೆ. ನೆಕ್ಸ್ಟ್ ಈ ತರ ಒಂದು ಬಾಕ್ಸ್ ಅಲ್ಲಿ ನನಗೆ ಈ ಸ್ಯಾರಿಗೆ ಯಾವ ತರ ನಾನು ಜುವೆಲ್ಲರಿ ಆಗ್ಲಿ, ನೋಡಿ ಇಯರಿಂಗ್ಸ್ ಇಲ್ಲ ಈ ತರ ನೈಲ್ ಪಾಲಿಶ್ ಯಾವ್ದು ಯೂಸ್ ಮಾಡ್ಕೋತೀನಿ. ಈ ತರ 2-3 ಚಾಯ್ಸ್ ಮಾಡಿ ಇಟ್ಕೋತೀನಿ. ಆ ಟೈಮಲ್ಲಿ ನನಗೆ ಯಾವ ನೈಲ್ ಪಾಲಿಶ್ ಹಾಕ್ಬೇಕು ಅಂತ ಅನ್ಸುತ್ತೆ ಅದನ್ನ ಹಾಕೋತೀನಿ. ಅದಾದ್ಮೇಲೆ ನೋಡಿ, ಇದು ಅಷ್ಟೇ ಇಯರಿಂಗ್ 2-3 ಇಟ್ಕೋತೀನಿ. ಯಾವ್ದು ಇಷ್ಟ ಆಯ್ತು ಅದನ್ನ ಹಾಕೊಳ್ತೀನಿ. ಜೊತೆಗೆ ಕೊರಳಿದ್ದು ಕೂಡ ಅಷ್ಟೇ, ಇಲ್ಲಿ ಈ ತರ ಒಂದು ಇಟ್ಕೊಂಡಿದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನೊಂದು ಇಟ್ಕೊಂಡಿದೀನಿ. ಈ ತರ ಆಪ್ಷನ್ ಆಗಿ 1 ಅಥವಾ 2 ಇಟ್ಕೋತೀನಿ. ಆಮೇಲೆ ವಾಚ್, ಇದೆಲ್ಲ ಒಂದು ಬಾಕ್ಸ್ ಅಲ್ಲಿ ರೆಡಿ ಮಾಡಿ ಇಟ್ಕೋತೀನಿ. ಅದಾದ್ಮೇಲೆ ಈ ತರ ಒಂದು ಮೇಕಪ್ ಕಿಟ್ ಅನ್ನ ಕೂಡ ಇಟ್ಕೋತೀನಿ. ಇದೆಲ್ಲ ನಾವು ಹುಡುಕಾಡುವ ಬದಲು ನಮ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಆಮೇಲೆ ಬೇಗ ಬೇಗ ರೆಡಿಯಾಗಿ ಕೂಡ ಇಡ್ಬೋದು. ಆಲ್ಮೋಸ್ಟ್ ನಾನು ಇದು ನೈಲ್ ಪಾಲಿಶು ಇದೆಲ್ಲ ಮುಂಚಿನಿಂದಾನೇ ಹಾಕಿ ರೆಡಿ ಆಗ್ತೀನಿ. ಬನ್ನಿ, ನೆಕ್ಸ್ಟ್ ನಾನು ಇವಾಗ ಸಾರಿದು ಐರನ್ ಮಾಡ್ಕೊಂಡು ಯಾವ ತರ ಪ್ಲೀಟ್ಸ್, ನೆರಿಗೆ ಮತ್ತೆ ಸೆರಗನ್ನ ಮಾಡ್ಕೋತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾನು ಇಲ್ಲಿ ರಾಘವನ ಸ್ಟಡಿ ಟೇಬಲ್ ಅನ್ನ ಯೂಸ್ ಮಾಡ್ಕೊಂಡು ಐರನ್ ಮಾಡ್ಕೋತೀನಿ. ಐರನ್ ಟೇಬಲ್ ಅಂತ ಎಕ್ಸ್ಟ್ರಾ ಇಲ್ಲ. ಮೊದಲಿಗೆ ನಾನು ಬ್ಲೌಸ್ ಅನ್ನ ಐರನ್ ಮಾಡ್ಕೋತೀನಿ. ಯಾವ ತರ ನಾವು ಸಾರಿಗೆ ಐರನ್ ಮಾಡ್ಕೋತೀವೋ ಅಷ್ಟೇ ಇಂಪಾರ್ಟೆಂಟ್ ಬ್ಲೌಸಿಗೆ ಕೂಡ ಐರನ್ ಮಾಡ್ಕೊಳ್ಳೋದು. ಯಾಕೆಂತಂದ್ರೆ ನಾವು ಬ್ಲೌಸ್ ಅನ್ನ ಕೂಡ ಫೋಲ್ಡ್ ಮಾಡಿ ಇಟ್ಕೋತೀವಲ್ವಾ, ಬ್ಲೌಸಿಗೂ ಕೂಡ ಅಷ್ಟೇ ಫೋಲ್ಡಿಂಗ್ ಮಾರ್ಕ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಸಾರಿಗೆ ಐರನ್ ಮಾಡ್ಕೋತೀನಿ. ಸಾರಿಗೆ ಐರನ್ ಮಾಡ್ಕೊಳ್ಳುವಾಗ ಪ್ರತಿ ಸಲನೂ ಅಷ್ಟೇ ನಾವು ಇಲ್ಲಿಂದ ಸಾರಿಯನ್ನು ಉಟ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಅಲ್ವಾ, ಅಲ್ಲಿಂದ ಐರನ್ ಮಾಡ್ಕೋತೀನಿ. ಯಾಕಂದ್ರೆ ಐರನ್ ಬಾಕ್ಸ್ ಜಾಸ್ತಿ ಹೀಟ್ ಆಯಿತು ಅಂತಂದರೆ ಸುಟ್ಟು ಹೋಗುವ ಚಾನ್ಸಸ್ ಇರುತ್ತೆ. ಬಟ್ ನನ್ನ ಕೈಯಲ್ಲಿ ಒಂದ್ಸಲನೂ ಸಾರಿ ಆಗಲಿ ಡ್ರೆಸ್ ಆಗಲಿ ಐರನ್ ಮಾಡಿ ಡ್ಯಾಮೇಜ್ ಆಗಿದ್ದಿಲ್ಲ. ನಾವೇನಾದರೂ ಸೆರಗು ಸೈಡಿಂದ ಐರನ್ ಮಾಡ್ಕೊತೀವಿ ಅಂತಂದರೆ ಇನ್ ಕೇಸ್
ಪ್ಲೇಸ್ ಏನಾದರೂ ಸುಟ್ಟು ಹೋಯಿತು ಅಂತಂದರೆ ಅದನ್ನು ಯಾವುದೇ ಪ್ಯಾಚ್ ವರ್ಕ್ ಮಾಡಿ ಅದನ್ನು ಉಟ್ಕೊಳ್ಳೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನಾದರೂ ಸುಟ್ಟು ಹೋಯಿತು ಅಂತಂದರೆ ಏನಾದರೂ ಪ್ಯಾಚ್ ವರ್ಕ್ ಮಾಡಿ ಅದನ್ನು ಒಂದು ಸಲ ಆದರೂ ಉಟ್ಕೊಳ್ಬೋದು ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಥರ ಸ್ಟಾರ್ಟಿಂಗ್ ಪಾಯಿಂಟಿಂದ ನಾನು ಶುರು ಮಾಡ್ಕೋತೀನಿ ಐರನ್ ಮಾಡ್ಕೊಳ್ಳೋದಕ್ಕೆ. ಸ್ಯಾರಿ ಮತ್ತು ಬ್ಲೌಸನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ಯಾರಿಯಲ್ಲಿ ಅಂತೂ ತುಂಬ ಫೋಲ್ಡಿಂಗ್ ಮಾರ್ಕ್ ಇತ್ತು. ಐರನ್ ಮಾಡ್ಕೊಂಡು ಇವಾಗ ನೀಟಾಗಿ ಕಾಣಿಸ್ತಾ ಇದೆ. ನಾನು ಎಂಡಲ್ಲಿ ಈ ಥರ ಸೆರಗಿಗೆ ಇಸ್ತ್ರಿ ಹಾಕ್ಕೊಳ್ಳೋದು ನೋಡಿ. ಈ ಥರ ನಾನು ಇಸ್ತ್ರಿ ಹಾಕಿ ಕೆಳಗಡೆ ಬಿಟ್ಟಿದ್ದೀನಿ. ಬಟ್ ಅದೇನು ಮುದ್ದೆಲ್ಲ ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಸ್ಯಾರಿದು ಯಾವ ಥರ ಪಿನ್ ಮಾಡಿಕೊಂಡು ನೆರಿಗೆ ಮತ್ತು ಸೆರಗು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಪ್ಲೀಟ್ಸ್ ಮಾಡೋದು ಅವರವರ ಆಪ್ಷನ್ಗೆ ಬಿಟ್ಟಿದ್ದು. ಕೆಲವೊಬ್ಬರಿಗೆ ಅಗಲ ಪ್ಲೀಟ್ಸ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಸಪೂರ ಪ್ಲೀಟ್ಸ್ ಇಷ್ಟ ಆಗುತ್ತೆ. ನಾನು ಮೀಡಿಯಮ್ ಟೈಪಲ್ಲಿ ಪ್ಲೀಟ್ಸ್ ಮಾಡ್ತೀನಿ, 7 ಅಥವಾ 6 ಮಾಡ್ಕೋತೀನಿ. ಇವತ್ತು 6 ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದ್ಸಲ ಪ್ಲೀಟ್ಸ್ ಮಾಡಿಕೊಂಡ್ರೆ ಆಮೇಲೆ ನಮಗೆ ಇಷ್ಟು ಸೆರಗಿನ ಲೆಂತ್ ಬೇಕು ಅಷ್ಟು ಲೆಂತನ್ನು ನೋಡಿಕೊಂಡು ಮೇಲೆ ಸೆರಗಿಂದ ಹಿಡಿದು ಚೆಸ್ಟ್ವರೆಗೂ ಅದೇ ರೇಂಜಲ್ಲಿ ನಾವು ಪ್ಲೀಟ್ಸನ್ನು ಇಟ್ಕೋಬೇಕಾಗುತ್ತೆ. ಮೊದಲಿಗೆ ನಾನು ಸೆರಗಿನ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿಬಿಟ್ಟು ಸೆರಗನ್ನು ಸೆಕ್ಯೂರ್ ಮಾಡ್ಕೋತೀನಿ ನೋಡಿ. ಒಳಗಡೆಯಿಂದ ಸೇಫ್ಟಿ ಪಿನ್ನನ್ನು ಪಿನ್ ಮಾಡ್ಕೊಂಡಿದ್ದೀನಿ. ಒಂದು ಸಲ ಸೇಫ್ಟಿ ಪಿನ್ನಿಂದ ಸೆರಗನ್ನು ಸೆಕ್ಯೂರ್ ಮಾಡ್ಕೊಂಡಾದಮೇಲೆ ಹೇರ್ ಕ್ಲಿಪ್ಪಿನ ಸಹಾಯದಿಂದ ರಾಡಲ್ಲಿ ಸೆರಗನ್ನು ಈ ಥರ ಹಾಕಿಬಿಟ್ಟು ಇವಾಗ ಚೆಸ್ಟ್ವರೆಗೂ ನಾನು ಪ್ಲೀಟ್ಸನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಸೆರಗು ಮಾಡ್ಕೊಳ್ಳುವಾಗ ಮೊದಲನೇ ಸೆರಗನ್ನು ಸ್ವಲ್ಪ ಅಗಲ ಇಟ್ಬಿಟ್ಟು ಒಳಗಡೆಯ ಎಲ್ಲ ಸೆರಗನ್ನು 1 ಇಂಚಿನಷ್ಟು ಕಡಿಮೆ ಸೆರಗು ಮಾಡ್ಕೋತೀನಿ. ಅಂದರೆ ಪಿನ್ ಮಾಡಬೇಕಿದ್ರೆ ಮೊದಲನೆಯ ಸೆರಗೆ ಮೊದಲೇ ಕಾಣಬೇಕು, ಒಳಗಡೆಯ ಸೆರಗು ಫಸ್ಟ್ ಕಾಣಿಬಿಟ್ಟು ಆಮೇಲೆ ಮೊದಲಿನ ಸೆರಗು ಒಳಗಡೆ ಹೋದರೆ ಅದೆಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನೀಟಾಗಿ ಕಾಣಿಸ್ಬೇಕು ಅಂತಂದರೆ ಮೊದಲನೇ ಸೆರಗನ್ನು ಸ್ವಲ್ಪ ಅಗಲ ಬಿಟ್ಟಿರಬೇಕು ನೋಡಿ. ಇವಾಗ ನಾನು 6 ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ. ಇವಾಗ ಚೆಸ್ಟ್ವರೆಗೂ ನಾನು ಚೆನ್ನಾಗಿ ಈ ಥರ ಪ್ಲೀಟ್ಸ್ ಸೆರಗು ಮಾಡಿಕೊಂಡು ಇಲ್ಲಿ ಇನ್ನೊಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತೀನಿ. ನಾನು ಯಾವ ಥರ ಸೆರಗು ಮತ್ತು ನೆರಿಗೆಯನ್ನು ಮಾಡಿ ಸೇಫ್ಟಿ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಳ್ತೀನಿ ಅನ್ನೋದನ್ನು ನೀಟಾಗಿ ಒಬ್ಸರ್ವ್ ಮಾಡ್ಕೊಳ್ಳಿ. ಏನೇನೋ ಅನಾವಶ್ಯಕ ಮಾತಾಡುವ ಬದಲು ನಾನು ಇವಾಗ ಮ್ಯೂಸಿಕ್ ಹಾಕ್ತೀನಿ. ಎಲ್ಲಿ ಬೇಕು ಅಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ.
ಸೀರೆಯ ಸೆರಗು ಮತ್ತು ನೆರಿಗೆಯನ್ನೆಲ್ಲ ಸೇಫ್ಟಿ ಪಿನ್ ಹಾಕಿಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಸೀರೆಯ ಸೆರಗು ಮತ್ತು ನೆರಿಗೆಗೆ ಇಲ್ಲಿ ಚೆನ್ನಾಗಿ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮೇಲಿಂದ ಒಂದು ಸಲ ಐರನ್ ಮಾಡಿಕೊಂಡು ನೀಟಾಗಿ ಎತ್ತಿ ಈ ಥರ ರಾಡಲ್ಲಿ ಇಟ್ಬಿಡ್ತೀನಿ. ಇದಿಷ್ಟು ನಾನು ಮುಂಚಿನ ದಿನ ರೆಡಿ ಮಾಡಿ ಇಟ್ಕೊಳ್ಳುವಂಥದ್ದು. ನೆಕ್ಸ್ಟ್ ಇಲ್ಲಿ ಇವಾಗ ಮರುದಿನ ಯಾವುದೇ ಫಂಕ್ಷನ್ಗೆ ಹೋಗಲಿ ಯಾವ ಥರ ನಾವು ಈ ಥರ ಸೆಟ್ ಮಾಡಿ ಇಟ್ಕೊಂಡಿರುವಂತಹ ಸಾರಿಯನ್ನು ಉಟ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಇದೇ ಡ್ರೆಸ್ ಮೇಲೆ ಸ್ಕರ್ಟ್ ಹಾಕಿಬಿಟ್ಟು ಯಾವ ಥರ ಸಾರಿ ಉಟ್ಕೊಳ್ಳೋದು ಅನ್ನೋದನ್ನು ನಿಮ್ಮ ಜೊತೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟು ಇದು ಸಾರಿ ಉಟ್ಕೊಳ್ಳಿಕ್ಕೆ ಬರದೇ ಇರುವವರಿಗೆ ಇಲ್ಲ ಬಿಗಿನರ್ಸಿಗೆ ನಾನಿಲ್ಲಿ ಹೇಳ್ತಾ ಇರೋದು. ಆರಾಮ್ಸೆ ಸಾರಿಯನ್ನು ಉಟ್ಕೊಳ್ಬೋದು ಅಂತ ಅನ್ನೋವರಿಗೆ ಇದೆಲ್ಲ ಅಗತ್ಯ ಇರಲ್ಲ. ಪಿನ್ ಮಾಡ್ಕೊಳ್ಳೋದು, ಐರನ್ ಮಾಡ್ಕೊಳ್ಳೋದು ಇದೆಲ್ಲ ಅಗತ್ಯ ಇರಲ್ಲ. ಇಲ್ಲಿ ನಾನು ಮೇಯ್ನಾಗಿ ಬಿಗಿನರ್ಸಿಗೆ, ಆಮೇಲೆ ಸಾರಿ ಇನ್ನೂ ಉಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋವರಿಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ನಾವು ಮೊದಲಿಗೆ ಸೀರೆಯ ಸೆರಗು ಮತ್ತು ನೆರಿಗೆ ಮಾಡ್ಕೊಳ್ಳುವಾಗ ಹಾಕಿರುವಂಥ ಸೇಫ್ಟಿ ಪಿನ್ನನ್ನು ಎಲ್ಲಿ ಬೇಕೋ ಅಲ್ಲಿ ನೋಡಿಕೊಂಡು ತೆಗೆದು ಸಾರಿಗೆ ಪಿನ್ ಮಾಡ್ಕೊಳ್ಳೋದು ಈ ಥರ ಮಾಡ್ಕೋಬೇಕು. ಫಸ್ಟಿಗೆ ನಾವು ಸಾರಿ ಉಟ್ಕೊಳ್ಳುವಾಗಲೇ ಸೆರಗಿಂದು ಇಲ್ಲ ನೆರಿಗೆದು ಸೇಫ್ಟಿ ಪಿನ್ನನ್ನು ರಿಮೂವ್ ಮಾಡ್ಕೋಬಾರ್ದು. ನಾನು ಇವಾಗ ಮೊದಲಿಗೆ ಇಲ್ಲಿ ಈ ಥರ ಸ್ಕರ್ಟಿಗೆ ಇನ್ಸರ್ಟ್ ಮಾಡಿಕೊಂಡು ಸಾರಿನ ನೆಕ್ಸ್ಟ್ ಸೆರಗನ್ನು ಒಂದು ಪಿನ್ ಹಾಕ್ಕೊಂಡಿದ್ದೆಲ್ಲ ಅಲ್ಲಿಂದ ತೆಗೆದುಬಿಟ್ಟು ಈ ಥರ ಡ್ರೆಸ್ಸಿಗೆ ಪಿನ್ ಮಾಡಿಕೊಂಡೆ. ಅದಾದಮೇಲೆ ನೋಡಿ ಇಲ್ಲಿ ಇವಾಗ ಎಲ್ಲಿ ನೆರಿಗೆ ಮಾಡ್ಕೊಂಡಿದ್ದೀನಿ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ನೆರಿಗೆದು 2 ಪಿನ್ ಹಾಕ್ಕೊಂಡಿದ್ದೆ ಅಲ್ವಾ, ಅಲ್ಲಿ ಇವಾಗ ನೆರಿಗೆಯನ್ನು ಮಾಡ್ಕೊಳ್ಳುವಾಗಲೇ ಪಿನ್ನು ರಿಮೂವ್ ಮಾಡಿಕೊಂಡು ಇವಾಗ ಸಾರಿಗೆ ಪಿನ್ ಮಾಡಿಕೊಂಡೆ. ಒಳಗಡೆಯಿಂದ ಇವಾಗ ಪಿನ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಇವಾಗ ರಿಮೂವ್ ಮಾಡ್ಕೊಂಡಿದ್ದು. ಅದಾದಮೇಲೆ ಇವಾಗ ನಾನಿಲ್ಲಿ ಸ್ಕರ್ಟಿಗೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ನಾವು ಸೀರೆಯಿಂದ ಪಿನ್ ಮಾಡಿರೋದನ್ನು ತೆಗೆದುಬಿಟ್ರೆ ಆಮೇಲೆ ಇದು ನೆರಿಗೆ ಆಗಲಿ ಇಲ್ಲ ಸೆರಗು ಆಗಲಿ ಆ ಕಡೆ ಈ ಕಡೆ ಆಗುವ ಚಾನ್ಸಸ್ ಇರುತ್ತೆ. ಅಂದರೆ ನಮ್ಮ ಗಡಿಬಿಡಿಗೆ ಆ ಕಡೆ ಈ ಕಡೆ ಆಗ್ಬೋದು. ಆದರೂ ನಾವು ಐರನ್ ಎಲ್ಲ ಮಾಡ್ಕೊಂಡಿರ್ತೀವಲ್ವ, ನೀಟಾಗಿ ಸೆಟ್ಟಾಗಿ ಕೂರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ನೆರಿಗೆ ಎಲ್ಲ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಉಳಿದಿರುತ್ತೆ ಅಲ್ವ, ಅದನ್ನು ನಾನು ಇವಾಗ ರೈಟ್ ಸೈಡಲ್ಲಿ ಇದನ್ನು ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ ಈ ಥರ. ಇದು ಆಲ್ರೆಡಿ ನಾನು ಈ ಥರದ್ದೊಂದು ವಿಡಿಯೋವನ್ನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಇನ್ನೂ ನೀಟಾಗಿ ಎಲ್ರಿಗೂ ಅರ್ಥ ಆಗೋ ಥರ, ಬಿಗಿನರ್ಸಿಗೆಲ್ಲ ಅರ್ಥ ಆಗೋ ಥರ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಉಳಿದಿರುವಂತಹ ಎಕ್ಸ್ಟ್ರಾ ಸಾರಿ ಇರುತ್ತಲ್ವ, ಅದನ್ನೆಲ್ಲ ನಾನು ಎಲ್ಲೂ ಮುದ್ದೆಲ್ಲ ಆಗದೇ ಇರುವ ಹಾಗೆ ಇವಾಗ ಸ್ಕರ್ಟಿಗೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಮುದ್ದೆ ಆಗಬಾರ್ದು. ಓವರ್ ಆಲ್ ಸಾರಿ ಉಟ್ಕೊಂಡಾದ್ಮೇಲೆ ಚೆನ್ನಾಗಿ ಕಾಣಿಸಲ್ಲ. ಇವಾಗ ನೋಡಿ ಎಲ್ಲಿ ಸೇಫ್ಟಿ ಪಿನ್ ನಾನು ಫಸ್ಟಿಗೆ ಸೆರಗಲ್ಲಿ ಸೇಫ್ಟಿ ಪಿನ್ ಹಾಕಿದ್ದೆ ಅಲ್ವಾ, ಅದು ಲಾಸ್ಟಲ್ಲಿ ಒಂದು ಇಟ್ಕೊಳ್ತೀನಿ. ಅದು ಕಾರಲ್ಲಿ ಇಲ್ಲ ಬಸ್ಸಲ್ಲಿ ಏನಾದರೂ ಹೋಗಬೇಕಿದ್ರೆ ಆ ಕಡೆ ಈ ಕಡೆ ಆಗಬಾರ್ದು. ಆಮೇಲೆ ಅಲ್ಲಿ ಫಂಕ್ಷನ್ಗೆ ಹೋದ್ಮೇಲೆ ಅದನ್ನು ಕೂಡ ತೆಗೆದುಬಿಡ್ತೀನಿ. ಎಲ್ಲೂ ಕೂಡ ನಾನು ಸೆರಗಲ್ಲಾಗಲಿ ಎಕ್ಸ್ಟ್ರಾ ಪಿನ್ನೆಲ್ಲ ಹಾಕ್ಕೊಳ್ಳಲ್ಲ. ಒಂದು ಇಲ್ಲಿ ಬ್ಲೌಸಿಗೆ ಪಿನ್ನನ್ನು ಸೆರಗನ್ನು ಪಿನ್ ಮಾಡ್ಕೊಂಡಾದಮೇಲೆ ಬೇರೆಲ್ಲೂ ಸೆರಗಲ್ಲಿ ಪಿನ್ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸೆರಗು ತುಂಬ ನೀಟಾಗಿ ಕಾಣಬೇಕು ಅಂತಂದರೆ ಅಲ್ಲಲ್ಲಿ ಪಿನ್ ಹಾಕೋದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ನೆಕ್ಸ್ಟ್ ಇವಾಗ ಫೈನಲ್ ಆಗಿ ನಾನು ಸಾರಿ ಕೂಡ ಉಟ್ಕೊಂಡು ತೋರಿಸ್ತಾ ಇದ್ದೇನೆ. ಯಾವ ಥರ ಮುಂಚಿನ ದಿನವೇ ಪ್ಲ್ಯಾನ್ ಮಾಡಿಕೊಂಡು ನೆರಿಗೆ ಆಗಲಿ ಸೆರಗನ್ನು ಈ ಥರ ಚೆನ್ನಾಗಿ ಪ್ಲೀಟ್ಸ್ ಮಾಡಿಕೊಂಡ್ರೆ ಎಷ್ಟು ನೀಟಾಗಿ ಬರುತ್ತೆ ಅಂತ. ಇದು ಈ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡಿರುವಂಥದ್ದು. ತುಂಬ ಏನೋ ಡಿಸೈನ್ ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಂಡು ಈ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ನನ್ನ ಪ್ರಕಾರ ಸಾರಿಯ ರೇಟ್ ಎಲ್ಲ ಮ್ಯಾಟರ್ ಆಗಲ್ಲ. ಯಾವ ಥರ ನಾವು ಕ್ಲೀನಾಗಿ ನೀಟಾಗಿ ಉಟ್ಕೋತೀವಿ ಆವಾಗ ಸಾರಿ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ, ನಾವು ಕೂಡ ಚೆನ್ನಾಗಿ ಕಾಣಿಸ್ತೀವಿ. ಕೆಲವೊಂದು ಸಲ ನಾವು ಗ್ರ್ಯಾಂಡ್ ಸಾರಿ ಉಟ್ಕೊಂಡು ಹೆಂಗೆಂಗೋ ಉಟ್ಬಿಟ್ರೆ ಸಾರಿಯ ಲುಕ್ಕು ಕೂಡ ಹಾಳಾಗುತ್ತೆ, ನಾವು ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಸಾರಿನ ಈ ಥರ ಪ್ಲ್ಯಾನ್ ಮಾಡಿಕೊಂಡು ನೆರಿಗೆ ಮತ್ತು ಸೆರಗು ಮಾಡಿಕೊಂಡು ಫುಲ್ ರೆಡಿ ಮಾಡಿಕೊಂಡು ಫಂಕ್ಷನ್ನ ದಿನ ಬೆಳಗ್ಗೆ ಬೇಗನೆ ಈ ಥರ ಸಾರಿಯನ್ನು ಉಟ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಬೇಕಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ನಮಗೆ ಯಾವ ಥರ ಪಿನ್ ಮಾಡಬೇಕು, ಯಾವ ಥರ ನೆರಿಗೆ ಮಾಡಬೇಕು, ಯಾವ ಥರ ಸಾರಿನ ಪ್ಲೇಟ್ಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಆಯಿತು, ಹೆಲ್ಪ್ ಆಯಿತು ಅಂತಂದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ
ಮೊದಲಿಗೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೂಡ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಮೂಲಕ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.